ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಒಂದು ಸ್ವಲ್ಪ ಐತಿ, ಫುಲ್ ಎಲ್ಲ ಜರ್ನಿ ಐತಿ. ಯಾಕಂದ್ರೆ ನಮ್ಮಲ್ಲಿ ಇವತ್ತು ನಾಮಕರಣ ಐತಿ. ಅದರ ಸಲುವಾಗಿ ಇಲ್ಲಿ ನಾನು ಒಂದು ಬೆಳಗ್ಗೆ ನಾಷ್ಟ ಏನಪ್ಪ ಮಾಡ್ಕೊಂಡಿದ್ದೀನಿ ಅಂದ್ರೆ ಬಟೋರಿನ ಮಾಡ್ಕೊಂಡಿದ್ದೀನಿ. ನಾಷ್ಟ ಒಂದು ರೆಡಿ ಮಾಡ್ಕೊಂಡ್ಬಿಟ್ಬಿಟ್ನಿ. ಯಾಕಂದ್ರೆ ಹೋಗೋದು ಒಂದು ಸ್ವಲ್ಪ ಲೇಟ್ ಆಗ್ತೈತ್ಲೆ. ಅಲ್ಲಿ ಹೋದ ನಂತರ ಎಲ್ಲನೂ ಲೇಟ ಆಗ್ತೈತಿ. ಅದ್ರ ಸಲುವಾಗಿ ಒಂದು ಸ್ವಲ್ಪ ನಾಷ್ಟನ ಮಾಡಿಕೊಂಡು ಇದನ್ನು ತಿನ್ಕೊಂಡು ಹೋಗಬೇಕು. ಇನ್ನೆಲ್ಲ ರೆಡಿ ಆಗಬೇಕು. ಈ ಬೆಳಗಿನ ಜಾವ ಒಂದು 5 ಗಂಟೆಗೆಲ್ಲ ಎದ್ದಿದ್ನಿ. ಇವಾಗ ಏನೈತಿ, ಬಟಾಟಿ ಬಾಜಿನೂ ಮಾಡೇನಿ. ಅಷ್ಟೊತ್ತಿಗೆ ಎದ್ದು ಎಲ್ಲನೂ ಕೆಲಸ ಮುಗಿಸ್ಕೊಂಡು ಇನ್ನೇನು ರೆಡಿ ಆಗಬೇಕು. ಡೆಲಿವರಿದ ನಾವೊಂದು ಸ್ವಲ್ಪ ವೀಡಿಯೋನ ಹಾಕೇ ಇಲ್ಲ. ಯಾಕಂದ್ರೆ ಅವರು ಮಾಡ್ಸೋಕೆ ಕೊಡಲಿಲ್ಲ. ಅದಕ್ಕಾಗಿ ಒಮ್ಮೆ ನಾಮಕರಣದ ವೀಡಿಯೋನ ತೋರ್ಸತ್ತದಿ ಅಂತ ಅನ್ಬೋದು ನೀವು. ಆದರೆ ಏನೈತಿ, ಅದನ್ನು ತೋರ್ಸೋಕ್ಕಾಗಲಿಲ್ಲ. ವೀಡಿಯೋನು ಮಾಡ್ಕೊಂಡಿರ್ಕಿಲ್ಲ ನಾನು. ಇವಾಗ ಏನೈತಿ, ನಾಮಕರ್ದ ಮಿಸ್ ಮಾಡ್ದನ ಮಾಡ್ಕೊಂಡನಿ. ಅಷ್ಟೂ ಮಾಡೇನಿ ನಾನು ವೀಡಿಯೋನ. ಅಷ್ಟೂ ವೀಡಿಯೋನ ಹಾಕಿರ್ತನು. ಮಿಸ್ ಮಾಡ್ದೆ ನೋಡಿ, ಸ್ಕಿಪ್ ಮಾಡ್ದಲ್ಲಿ ನೋಡಿ. ಪ್ಲೀಸ್ ನೋಡ್ತಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದ ಯಾರು ನೋಡತ್ತಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದಿಷ್ಟು ನಾಷ್ಟಕ್ಕನ ನಾನು ರೆಡಿ ಮಾಡ್ಕೊಂಡಿರೋದು ನೋಡ್ಬೋದು. ಈಗ ಇಷ್ಟೊಂದು ಮಾಡ್ಕೊಂಡನಿ. ನಾಷ್ಟಕ್ಕೆಲ್ಲ ಹಚ್ಚಿ ಕೊಡಬೇಕು. ಇವರೆಲ್ಲ ತಿಂದ್ಬಿಟ್ಟು ಏನೈತಿ ರೆಡಿ ಆಗಬೇಕು. ನಾನು ಕೂಡ ರೆಡಿ ಆಗಬೇಕು. ಇವಾಗ ನಾನು ರೆಡಿ ಆಗಬೇಕಾಗಿತ್ತು. ಸಾರಿ ಯಾವ್ದು ಉಟ್ಕೋಬೇಕನ್ನತ್ತಿದ್ನಿ, ಇದನ್ನು ಉಟ್ಕೋಬೇಕನ್ನಿ. ಇದು ಇಷ್ಟಪಟ್ಟಿದ್ದ ಸೀರೆ ಅಂತಲೇ ಹೇಳ್ಬೋದು. ಇದೊಂದು ಡಿಫ್ರೆಂಟ್ ಸಾಡಿನ ಅಂತ ಹೇಳ್ಬೋದು. ಚೆನ್ನಾಗಿತ್ತು. ಇದು ಫಸ್ಟ್ ಟೈಮ್ ಉಟ್ಕೋತಿದ್ರು ನಾನು. ಈ ಥರ ಇತ್ತು. ಇನ್ನೇನು ರೆಡಿ ಆಗಬೇಕು. ರೆಡಿ ಆಗಿತ್ತು. ಕಾರ್ನು ಬಂದಿತ್ತು. ನಾವೊಂದು ಸ್ವಲ್ಪ ಮುಂದೆ ಹೊಂಟಿದ್ನಿ. ಈ ಥರ ರೆಡಿ ಆಗಿದ್ದೀನಿ ನಾನು. ನಾವು ಬೈಕ್ ಮೇಲೆ ಹೊಂಟಿದ್ನಿ. ಅವರೆಲ್ಲ ಹಿಂದಿನ ಬರಾತಿದ್ರು. ಇಲ್ಲೆಲ್ಲ ನಮ್ಮ ತಮ್ಮಗಳು ಕೂತಾರು ನೋಡ್ಬೋದು. ಇವಾಗ ಎಲ್ಲ ರೆಡಿ ಮಾಡಿದ್ರು. ಈ ಥರ ಇತ್ತು, ಚೆನ್ನಾಗಿ ಮಾಡಿದ್ರು. ಇವಾಗ ಏನು ಬಂದ್ರಲ್ಲ ಇವರು ನಮ್ಮ ತಾಯಿಯವರು. ಇವರು ನಮ್ಮ ಆಯಿ ಆಗಬೇಕು. ಬಂದರಿಗೆಲ್ಲ ಗಾಂಧಿನ ಇಡತಿ ಜೋ ಜೋ. ಬಂದರಿಗೆಲ್ಲ ಗಾಂಧಿನ ಇಡತಿ ಜೋ ಜೋ. ಬಂದರಿಗೆಲ್ಲ ಗಾಂಧಿನ ಇಡತಿ ತಂಗಿ ಕಳೆಯಾಳ ತಣ್ಣೀರಿನ ಗಿಡೆ ಜೋ ಜೋ. ಮುತ್ತಿನ ತೋಟಲ ಜೋ ಜೋ. ಮತ್ತನ ಬಡಿಗೆ ಮುತ್ತಿನ ತೋಟಲ ಜೋ ಜೋ. ಹೆಂಗ ವಾತಾನ ಬಡಿಗೆ ಮುತ್ತಿನ ತೋಟಲ ಜೋ ಜೋ. ಹಿಂಗ ವಾತಾನ ಬಡಿಗೆ ಮುತ್ತಿನ ತೋಟಲ ಜೋ ಜೋ. ಇದರೆಲ್ಲ ಊಟ ಇಟ್ಟು ಕಿಶಿಂದ ಏನೈತಿ, ಊಟ ಮಾಡಕ್ಕೆ ಬಂದಿದ್ದೀವಿ ನಾವಿಲ್ಲಿ.
ಇಷ್ಟೆಲ್ಲ ಅಡುಗೆ ಮಾಡಿದ್ರು ಒಂದು ಬಿಡದಂತಿ ಈ ಥರ ಚಪಾತಿ ರೊಟ್ಟಿ ಮತ್ತು ಸ್ವೀಟ್ ಅಂತ ಹೇಳಿ ಬುಂದೆ ಮಾಡ್ಯಾರು. ಉಪ್ಪಿನಕಾಯಿ, ಬದ್ನೆಕಾಯಿ, ಶೇಂಗಾ ಚಟ್ನಿ, ಇದ್ರ ಜೊತೆ ಮೊಸರು ಮತ್ತೇನೈತಿ ಮಟ್ಕಿ ಕಾಳು ಐತಿ. ಎಲ್ಲ ಅಡುಗೆ ಸೂಪರ್ ಆಗಿತ್ತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಇವತ್ತು ಈ ಥರ ಆಗೈತಿ ಹೆಸರಿಡು ಕಾರ್ಯಕ್ರಮ ನಮ್ದು. ಪೂರ ತಾಟಿಗೆ ಹಚ್ಚಿದ ನಂತರ ಈ ಥರ ಊಟ ಆಯಿತು. ಪ್ರತಿಯೊಂದು ಚೆನ್ನಾಗಿತ್ತು, ಟೇಸ್ಟ್ ಸೂಪರ್ ಆಗಿತ್ತು. ಇಲ್ಲಿ ನೋಡ್ರಿಪ್ಪ, ಊಟ ನನ್ನ ಬಿಟ್ಟ ಕೂತ್ಬಿಟ್ಟಾರ ಇವ್ರ ನಮ್ಮ ವೈನಿಗಳ. ಊಟ ಮಾಡೋಕ್ಕೆ ರೆಡಿ ಮಾಡ್ಯಾರ ಇವ್ರ. ಊಟಕ್ಕೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಾರು, ನನ್ನ ಬಿಟ್ಟ ಮಾಡತ್ತಾರು. ಇದು ನಮ್ಮ ಸೊಸಿ, ಇದು ನಮ್ಮ ಸೊಸಿ, ಅದು ನಮ್ಮ ಪುಟ್ಟ ಸೊಸಿ, ಇದು ನಮ್ಮ ಅವ್ವಾರ ಅಂತಾರ. ಈ ಥರ ಆಯರಿ ಮಾಡತ್ತಿದ್ರು. ಪ್ರತಿಯೊಬ್ಬರಿಗೂ ಆಯರಿ ಮಾಡಿದ್ರು, ನಮಗೂ ಕೂಡ ಆಯರಿ ಮಾಡಿದ್ರು. ಇವಾಗಿನ್ನ ಹೊರಡ್ಬೇಕು ನಾವು. ಟೈಮ್ ಎಲ್ಲ ಆಗಿತ್ತು, ಇನ್ನೇನು ಊರಿಗೆ ಹೋಗ್ಬೇಕಲ್ಲ.